ಸೊ ಗೆಳೆಯರೆ, ಈ ಎರಡು ವೆಹಿಕಲ್ ಅಲ್ಲಿ ಬಹುಮುಖ್ಯವಾದ ಇನ್ನೂ ಒಂದು ವ್ಯತ್ಯಾಸ ಏನು ಅಂತಂದ್ರೆ ಇಂಜಿನ್. ಸರ್, ಇಂಜಿನ್ಗೆ ಸಂಬಂಧಪಟ್ಟ ಮಾಹಿತಿ. ಸೊ ಇಂಜಿನ್ ಇದು ಬಂದು HP ಬಂದು 45 HP, ಟಾರ್ಕ್ ಬಂದು 110. ಟಾರ್ಕ್ ಬಂದು 110. ಅದು ಸೊ ಇದು HP ಬಂದು 70 HP, ಟಾರ್ಕ್ ಬಂದು 190 ಸರ್. 190. ಇದು 70 HP, ಇದು ಬಂದು 45 HP. 45, ಇದು 70. ಅಂದ್ರೆ ಇದು ಬಂದು 40 HP ಗಾಡಿ, ಇದು ಬಂದು 75 HP ಗಾಡಿ. ಸೊ ಪೇಲೋಡ್ ಅಲ್ಲೂ ತುಂಬಾ ವ್ಯತ್ಯಾಸ ಇದೆ, ಮತ್ತೆ ಟಾರ್ಕ್ ಅಲ್ಲೂ ಕೂಡ ತುಂಬಾನೇ ವ್ಯತ್ಯಾಸ ಇದೆ. ಹಾಗೇನೆ ಗೆಳೆಯರೆ, ಏನು ಅಂತಂದ್ರೆ ಹಿಂದ್ಗಡೆ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡೋಣ. ಸೊ ಗೆಳೆಯರೆ, ನೀವಿಲ್ಲಿ ನೋಡ್ತಿರೋದೇನು ಅಂತಂದ್ರೆ ದೋಸ್ತ್ ಎಕ್ಸೆಲ್ ನ ರೇರ್ ಸೈಡ್ ವ್ಯೂ ಬಂದು ಈ ರೀತಿ ಇದೆ. ನಾರ್ಮಲ್ ಕಮರ್ಷಿಯಲ್ ಗಾಡಿಗಳು ಯಾವ ರೀತಿ ಇದೆ, ಸೇಮ್ ಆ ರೀತಿನೇ ಇದೆ. ಏನು ಅಂತಂದ್ರೆ ಇಂಡಿಯನ್ ಕಂಡೀಷನ್ಗೆ ಕರೆಕ್ಟ್ ಆಗಿ ಮಾಡಿದೆ. ಅಬ್ಸರ್ವ್ ಮಾಡಿರ್ಬೋದು. ಏನು ಅಂತಂದ್ರೆ ರಿವರ್ಸ್ ಸೆನ್ಸರ್ ಇದರಲ್ಲಿ ಬರುತ್ತೆ ಸರ್. ಇದು ಫ್ಯಾಕ್ಟರಿ ಫಿಟೆಡಾ? ಫ್ಯಾಕ್ಟರಿ ಫಿಟೆಡ್ ರಿವರ್ಸ್ ಸೆನ್ಸರ್ ಬಂದು 3 ಇರುತ್ತೆ ಸರ್. 1, 2, 3 ಅದಕ್ಕೂ ಬರುತ್ತಾ ಸಾತಿಗೆ? ಸೊ ಸಾತಿ ವೆಹಿಕಲ್ದು ರೇರ್ ವ್ಯೂ ನೋಡೋದಾದ್ರೆ ನೋಡ್ತಿರ್ಬೋದು ಗೆಳೆಯರೆ, ನೋಡಿ ಈ ರೀತಿ ಬರುತ್ತೆ. ಹಾಗೇನೆ ಇದಕ್ಕೂ ಕೂಡ ಏನು ಅಂತಂದ್ರೆ ರಿವರ್ಸ್ ಬಜಾರ್ ಎಲ್ಲ ಇಲ್ಲೇ, ಸೆನ್ಸರ್ ಎಲ್ಲ ಇಲ್ಲೇ ಬರುತ್ತೆ. ಆದ್ರೆ ಏನು ಅಂತಂದ್ರೆ ದೋಸ್ತ್ ಗಾಡಿ ಸ್ವಲ್ಪ ಹೈಟ್ ಇದೆ, ಇದು ಸ್ವಲ್ಪ ಕುಳ್ಳಕ್ಕಿದೆ. ಆಮೇಲೆ ಇನ್ನೊಂದೇನು ಅಂತಂದ್ರೆ ಇದರಲ್ಲೇ ಲೋ ಡೆಕ್ ಹೈ ಡೆಕ್ ಎಲ್ಲ ಬರುತ್ತಾ? ಅದರಲ್ಲೂ ಬರುತ್ತೆ, ಸೇಮ್ ಎರಡರಲ್ಲೂ ಬರುತ್ತೆ.